2017ರಲ್ಲಿ ಅಮೆರಿಕದ ನ್ಯೂ ಜೆರ್ಸಿಯಲ್ಲಿ ನಡೆದ ಒಂದು ಘೋರ ಹತ್ಯಾಕಾಂಡ ಇಡೀ ಭಾರತೀಯ ಸಮುದಾಯವನ್ನೇ ಬೆಚ್ಚಿ ಬೀಳಿಸಿತು. ಒಬ್ಬ ಭಾರತೀಯ ಮಹಿಳೆ ಮತ್ತು ಆಕೆಯ 6 ವರ್ಷದ ಪುಟ್ಟ ಮಗುವನ್ನು ಅವರದೇ ಮನೆಯಲ್ಲಿ ಅತಿ ಕ್ರೂರವಾಗಿ ಕೊಲೆ ಮಾಡಲಾಗಿತ್ತು. ಈ ಘಟನೆ ನಡೆದು 8 ವರ್ಷಗಳೇ ಕಳೆದಿವೆ. ಇಷ್ಟು ಕಾಲ ಕೊಲೆಗಾರ ಯಾರು ಅನ್ನೋದು ನಿಗೂಢವಾಗೇ ಇತ್ತು. ಆದರೆ ಈಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಸಹಾಯದಿಂದ ಕೀಬೋರ್ಡ್ ಮೇಲಿದ್ದ ಒಂದೇ ಒಂದು ರಕ್ತದ ಕಲೆಯ ಮೂಲಕ ಕೊಲೆಗಾರರನ್ನು ಪತ್ತೆ ಹಚ್ಚಲಾಗಿದೆ. ಅಚ್ಚರಿಯ ವಿಷಯ ಅಂದರೆ ಕೊಲೆ ಮಾಡಿ ಆತ ಭಾರತಕ್ಕೆ ಬಂದು ಸೇರಿಕೊಂಡಿದ್ದಾನೆ. ಈಗ ಆತನ ತಲೆಗೆ ಅಮೆರಿಕದ FBI $50,000 ರಿವಾರ್ಡ್ ಇಟ್ಟಿದೆ. ಅಂದರೆ ಸುಮಾರು 45 ಲಕ್ಷ ರೂಪಾಯಿ ಬಹುಮಾನ ಘೋಷಿಸಿದೆ. ಏನಿದು ಪ್ರಕರಣ? ತಾಯಿ ಮಗುವನ್ನು ಕೊಲ್ಲೋಕೆ ಕಾರಣ ಏನು? ಲ್ಯಾಪ್ಟಾಪ್ ಕೀಬೋರ್ಡ್ ಆತನನ್ನು ಸಿಕ್ಕಿಸಿದ್ದು ಹೇಗೆ? ಭಾರತದಲ್ಲಿದ್ದರೂ ಆತನನ್ನು ಬಂಧಿಸೋಕೆ ಯಾಕೆ ಆಗ್ತಿಲ್ಲ? ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ. 2017ರಲ್ಲಿ US ನಡೆದ ಭೀಕರ ಹತ್ಯೆ. ನ್ಯೂ ಜೆರ್ಸಿಯಿಂದ ಭಾರತಕ್ಕೆ ಪರಾರಿಯಾದ ಹಂತಕ. ಅಮೆರಿಕದ ನ್ಯೂ ಜೆರ್ಸಿಯಲ್ಲಿ ನಡೆದಿದ್ದ ಮನಕಲುಕುವ ಅಷ್ಟೇ ಭಯಾನಕ ಘಟನೆ ಬಗ್ಗೆ ಕೆಲವು ದಿನಗಳ ಹಿಂದೆಯೂ ಒಂದು ವಿಡಿಯೋ ಮಾಡಿದ್ವಿ. ಈಗ ಅದೇ ಕೇಸ್ಗೆ ಸಂಬಂಧಿಸಿದ ಪ್ರಮುಖ ಅಪ್ಡೇಟ್ ಬಂದಿದೆ. ಕೊಲೆ ಮಾಡಿ ತಪ್ಪಿಸಿಕೊಂಡು US ಭಾರತಕ್ಕೆ ಪರಾರಿಯಾಗಿರುವ ಹಂತಕನ ಹುಡುಕಾಟಕ್ಕೆ FBI ಬಲೆ ಬೀಸಿದೆ. ಅದಕ್ಕಾಗಿ ದೊಡ್ಡ ಮೊತ್ತದ ಬಹುಮಾನವನ್ನು ಘೋಷಣೆ ಮಾಡಿದೆ. ಭಾರತೀಯ ಮೂಲದ ಅಮ್ಮ ಮತ್ತು ಮಗನ ಕೊಲೆಯಾಗಿದ್ದು 2017ರಲ್ಲಿ. ನ್ಯೂ ಜೆರ್ಸಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ ಭಾರತೀಯ ಮೂಲದ ತಾಯಿ ಮತ್ತು ಆಕೆಯ 6 ವರ್ಷದ ಮಗುವಿನ ಬರ್ಬರ ಹತ್ಯೆಯಾಗಿತ್ತು. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಆ ದೇಹಗಳನ್ನು ನೋಡಿ ಅಮೆರಿಕದ ಪೊಲೀಸರೇ ಬೆಚ್ಚಿ ಬಿದ್ದಿದ್ರು. ಆದರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಈ ಕೃತ್ಯ ಎಸಗಿದ ಹಂತಕ ಅವರದ್ದೇ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ನಲ್ಲಿ ವಾಸವಿದ್ದ. ಅಷ್ಟೇ ಅಲ್ಲ, ಕೊಲೆಯಾದ ಮಹಿಳೆಯ ಗಂಡನ ಸಹೋದ್ಯೋಗಿಯೂ ಆಗಿದ್ದ. ಈ ಘಟನೆ ನಡೆದು 8 ವರ್ಷಗಳೇ ಕಳೆದು ಹೋಗಿವೆ. ಆದರೆ ಈಗ ಈ ಕೇಸ್ಗೆ ಒಂದು ದೊಡ್ಡ ತಿರುವು ಸಿಕ್ಕಿದೆ. ಅಮೆರಿಕದ ತನಿಖಾ ಸಂಸ್ಥೆಗಳು ಹೇಳುವ ಪ್ರಕಾರ ಆ ಹಂತಕ ಈಗ ನಮ್ಮ ಭಾರತದಲ್ಲೇ ತಲೆಮರೆಸಿಕೊಂಡಿದ್ದಾನೆ. ಆ ಹಂತಕನ ಬಗ್ಗೆ ಸುಳಿವು ಕೊಟ್ಟವರಿಗೆ FBI $50,000 ಮೊತ್ತದ ರಿವಾರ್ಡ್ ಕೊಡೋದಾಗಿ ಘೋಷಣೆ ಮಾಡಿದೆ. ಅಂದರೆ ಸುಮಾರು 45 ಲಕ್ಷ ರೂಪಾಯಿಗಳು ಬಹುಮಾನದ ರೂಪದಲ್ಲಿ ಸಿಗುತ್ತೆ. ಈಗ ಭಾರತದ ಪೊಲೀಸರು, ಕೇಂದ್ರದ ತನಿಖಾ ಸಂಸ್ಥೆಗಳ ಜೊತೆಗೆ ಸ್ಥಳೀಯರು ಕೂಡ ಹಂತಕನ ಹಿಂದೆ ಬೀಳುವಂತೆ ಮಾಡೋಕ್ಕೆ FBI ಈ ಭಾರಿ ಮೊತ್ತದ ರಿವಾರ್ಡ್ ಘೋಷಣೆ ಮಾಡಿದೆ. ಈ ಕೇಸನ್ನು FBI ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋದಕ್ಕೆ ಏನು ಕಾರಣ ಅನ್ನೋ ಚರ್ಚೆಯೂ ಕೂಡ ಆಗ್ತಿದೆ. ಅದಕ್ಕೆ ಉತ್ತರ ಭಯಾನಕವಾಗಿ ನಡೆದಿದ್ದ ಮರ್ಡರ್. ಮಾರ್ಚ್ 23 ಸ್ಥಳ ನ್ಯೂ ಜೆರ್ಸಿಯ ಮೇಪಲ್ ಶೇಡ್. ಅದು ಸಂಜೆಯ ಸಮಯ. ಮೇಪಲ್ ಶೇಡ್ ಪೊಲೀಸ್ ಇಲಾಖೆಗೆ ಒಂದು ಕರೆ ಬರುತ್ತೆ. ಪೊಲೀಸರು ಆ ಅಪಾರ್ಟ್ಮೆಂಟ್ಗೆ ದೌಡಾಯಿಸ್ತಾರೆ. ಒಳಗೆ ಹೋಗಿ ನೋಡಿದಾಗ ಕಂಡ ದೃಶ್ಯ ಎಂಥವರ ಎದೆಯನ್ನು ನಡುಕ ಹುಟ್ಟಿಸುವಂತಿತ್ತು. ಅಲ್ಲಿ 38 ವರ್ಷದ ಶಶಿಕಲಾ ನರ್ರಾ ಮತ್ತು ಅವರ 6 ವರ್ಷದ ಮುದ್ದಾದ ಮಗ ಅನೀಶ್ ನರ್ರಾ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಇಬ್ಬರ ಕತ್ತನ್ನು ಸೀಳಿ ಅಮಾನವೀಯವಾಗಿ ಕೊಲೆ ಮಾಡಲಾಗಿತ್ತು. ಸಿಕ್ಕಲ್ಲಿ ಚುಚ್ಚಲಾಗಿತ್ತು. ಮರಣೋತ್ತರ ಪರೀಕ್ಷೆಯಲ್ಲಿ ತಿಳಿದು ಬಂದ ಆಘಾತಕಾರಿ ವಿಷಯ ಅಂದರೆ ಪುಟ್ಟ ಬಾಲಕ ಅನೀಶ್ನ ಕತ್ತನ್ನು ತುಂಬ ಆಳವಾಗಿ ಸೀಳಲಾಗಿತ್ತು. ಇನ್ನೇನು ಬಾಲಕನ ತಲೆ ದೇಹದಿಂದ ಬೇರ್ಪಡುವಂತೆ ತೂರಾಡ್ತಿತ್ತು. ಮೇಪಲ್ ಶೇಡ್ ಪೊಲೀಸ್ ಮುಖ್ಯಸ್ಥ ಹೇಳುವ ಪ್ರಕಾರ ಆ ದಿನದ ದೃಶ್ಯ ಊಹಿಸೋಕ್ಕೂ ಸಾಧ್ಯವಾಗದಷ್ಟು ಭಯಾನಕವಾಗಿತ್ತು. ಆ ತಾಯಿ ಮತ್ತು ಮಗು ತಮ್ಮ ಪ್ರಾಣ ಉಳಿಸ್ಕೊಳ್ಳೋಕೆ ಕೊನೆಯ ಕ್ಷಣದವರೆಗೂ ಹಂತಕನ ಜೊತೆ ಹೋರಾಡ್ತಿದ್ರು. ಅವರ ದೇಹದ ಮೇಲಿದ್ದ ಗಾಯದ ಗುರುತುಗಳೇ ಅದನ್ನು ಸಾರಿ ಹೇಳ್ತಿತ್ತು. ಆದರೆ ಪೊಲೀಸರ ತಲೆ ಕೊರೆದ ಪ್ರಶ್ನೆ, ಆ ಸಂಜೆ ಅಪಾರ್ಟ್ಮೆಂಟ್ ಒಳಗೆ ನುಗ್ಗಿದ ಆ ರಾಕ್ಷಸ ಯಾರು ಅನ್ನೋದು. ಲ್ಯಾಪ್ಟಾಪ್ನಿಂದ ಸಿಕ್ತು DNA ಸ್ಯಾಂಪಲ್. ಹಂತಕನ ಹಸ್ತಾಂತರಕ್ಕೆ ನ್ಯೂ ಜೆರ್ಸಿ ರಿಕ್ವೆಸ್ಟ್. ಶಶಿಕಲಾ ಅವರ ಗಂಡ ಹನುಮಂತ್ ನರ್ರಾ ಸಾಫ್ಟ್ವೇರ್ ಇಂಜಿನಿಯರ್. ಅವರ ಜೊತೆಯಲ್ಲೇ ಕೆಲಸ ಮಾಡ್ತಿದ್ದ ಮತ್ತು ಅದೇ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ನಲ್ಲಿ ವಾಸವಿದ್ದ ವ್ಯಕ್ತಿಯೇ ನಜೀರ್ ಹಮೀದ್. ಹಂತಕ ನಜೀರ್ ಹಮೀದ್ ಹನುಮಂತ್ ಅವರನ್ನು ಹಿಂಬಾಲಿಸ್ತಿದ್ದ. ಈತನೇ ಆ ಕೊಲೆಗಳಿಗೆ ಪ್ರಮುಖ ಆರೋಪಿ ಅನ್ನೋದು ಈಗ ದೃಢಪಟ್ಟಿದೆ. ಆದರೆ ಕೊಲೆ ನಡೆದ 6 ತಿಂಗಳ ನಂತರ, ಅಂದರೆ ತನಿಖೆ ಚುರುಕುಗೊಳ್ಳೋಕ್ಕೂ ಮುನ್ನವೇ ನಜೀರ್ ಹಮೀದ್ ಅಮೆರಿಕ ಬಿಟ್ಟು ಭಾರತಕ್ಕೆ ಪರಾರಿಯಾಗಿದ್ದ.
ಅಂದಿನಿಂದ ಇಂದಿನವರೆಗೂ ಆತ ಭಾರತದಲ್ಲೇ ಎಲ್ಲೋ ತಲೆಮರೆಸಿಕೊಂಡಿದ್ದಾನೆ ಅನ್ನೋದು ಅಮೆರಿಕದ ಅಧಿಕಾರಿಗಳ ನಂಬಿಕೆ. ಫೆಬ್ರವರಿ 2024ರಲ್ಲಿ ಅಂದರೆ ಈ ವರ್ಷದ ಆರಂಭದಲ್ಲಿ ನಜೀರ್ ಹಮೀದ್ ವಿರುದ್ಧ ಅಮೆರಿಕದಲ್ಲಿ ಅಧಿಕೃತವಾಗಿ ಚಾರ್ಜ್ ಶೀಟ್ ದಾಖಲಾಗಿದೆ. ಅವನ ಮೇಲೆ 2 ಫಸ್ಟ್ ಡಿಗ್ರಿ ಮರ್ಡರ್ ಕೇಸ್ ಮತ್ತು ಅಕ್ರಮವಾಗಿ ಮಾರಕಾಸ್ತ್ರ ಹೊಂದಿದ್ದ ಆರೋಪಗಳನ್ನು ಹೊರಿಸಲಾಗಿದೆ. ಆದರೆ 2017ರಲ್ಲಿ ನಡೆದ ಕೊಲೆಗೆ ಚಾರ್ಜ್ ಶೀಟ್ ಹಾಕೋಕ್ಕೆ 2024ರವರೆಗೂ ಅಂದರೆ ಸುಮಾರು 7 ವರ್ಷಗಳು ಯಾಕೆ ಬೇಕಾಯಿತು? ಅಲ್ಲಿವರೆಗೂ ಸಾಕ್ಷಿಯೇ ಸಿಕ್ಕಿರಲಿಲ್ವೇ ಅನ್ನೋದು ಪ್ರಶ್ನೆ. ಈ ಕೇಸ್ನಲ್ಲಿ ಒಂದು ರೋಚಕ ತಿರುವು ಸಿಕ್ಕಿದ್ದೇ ತಡವಾಗಿ. ಕೊಲೆ ನಡೆದ ಸ್ಥಳದಲ್ಲಿ ಪೊಲೀಸರಿಗೆ ಒಂದು ಮಹತ್ವದ ಸಾಕ್ಷ್ಯ ಸಿಕ್ಕಿತ್ತು. ಅದೊಂದು ಪುಟ್ಟ ರಕ್ತದ ಹನಿಯ ಕಲೆ. ವಿಜ್ಞಾನಿಗಳು ಪರೀಕ್ಷಿಸಿದಾಗ ಆ ರಕ್ತ ಶಶಿಕಲಾ ಅವರದ್ದು ಆಗಿರಲಿಲ್ಲ, ಮಗ ಅನೀಶ್ನದ್ದು ಆಗಿರಲಿಲ್ಲ, ಅಥವಾ ಗಂಡನದ್ದು ಆಗಿರಲಿಲ್ಲ. ಅದು ಯಾರೋ ಹೊರಗಿನ ವ್ಯಕ್ತಿಯ ರಕ್ತದ ಮಾದರಿಯಾಗಿತ್ತು. ಅದು ಹಂತಕ ನಜೀರ್ ಹಮೀದ್ನ ರಕ್ತದ ಗುಂಪಿಗೆ ಹೋಲಿಕೆ ಆಗ್ತಿತ್ತು. ಆದರೆ ಇದನ್ನೆಲ್ಲ ಪ್ರೂವ್ ಮಾಡೋಕ್ಕೆ ಪೊಲೀಸರಿಗೆ ನಜೀರ್ನ DNA ಪರೀಕ್ಷೆಗಾಗಿ ಸ್ಯಾಂಪಲ್ ಬೇಕಿತ್ತು. ಆದರೆ ಆತ ಆಗಲೇ ಭಾರತಕ್ಕೆ ಓಡಿ ಹೋಗಿದ್ದ. ನ್ಯೂಜೆರ್ಸಿ ಪೊಲೀಸರು ಮತ್ತು FBI ಹಲವು ವರ್ಷಗಳ ಕಾಲ ಭಾರತದ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ನಜೀರ್ನಿಂದ ರಕ್ತ, ಕೂದಲು ಅಥವಾ ಇನ್ಯಾವುದೇ ಸ್ಯಾಂಪಲ್ ಪಡೆಯೋಕ್ಕೆ ಪ್ರಯತ್ನ ಮಾಡಿದರು. 2020ರ ಅಕ್ಟೋಬರ್ನಲ್ಲಿ ಭಾರತದ CBI ನಜೀರ್ ತನ್ನ ಯಾವುದೇ ಸ್ಯಾಂಪಲ್ ಕೊಡೋಕ್ಕೆ ನಿರಾಕರಿಸ್ತಿದ್ದಾನೆ ಅಂತ FBIಗೆ ತಿಳಿಸಿತು. 2023ರಲ್ಲಿ ಕೋರ್ಟ್ ಆರ್ಡರ್ ಮೂಲಕ DNA ಪಡೆಯೋಕ್ಕೆ ಮನವಿ ಮಾಡಿದರೂ ಅದು ಕೂಡ ಸಾಧ್ಯವಾಗಲಿಲ್ಲ. ಆಗ ಅಮೆರಿಕದ ತನಿಖಾಧಿಕಾರಿಗಳು ಬುದ್ಧಿವಂತಿಕೆಯ ಹೆಜ್ಜೆ ಇಟ್ಟರು. ನಜೀರ್ ಕೆಲಸ ಮಾಡ್ತಿದ್ದ ಕಂಪನಿಯನ್ನು ಸಂಪರ್ಕಿಸಿ ಆತ ಬಳಸ್ತಿದ್ದ ಆಫೀಸ್ ಲ್ಯಾಪ್ಟಾಪನ್ನು ವಶಕ್ಕೆ ಪಡೆದರು. ಆ ಲ್ಯಾಪ್ಟಾಪ್ನ ಕೀಬೋರ್ಡ್ ಮೇಲೆ ಉಳಿದಿದ್ದ ಬೆರಳಚ್ಚು ಮತ್ತು ಇತರೆ ಕಣಗಳಿಂದ DNA ಪ್ರೊಫೈಲನ್ನು ತೆಗೆಯಲಾಯಿತು. ಲ್ಯಾಪ್ಟಾಪ್ನಿಂದ ಸಿಕ್ಕ DNA ಮತ್ತು ಕೊಲೆ ನಡೆದ ಸ್ಥಳದಲ್ಲಿ ಸಿಕ್ಕಿದ್ದ ರಕ್ತದ ಹನಿಯ DNA ಒಂದೇ ಆಗಿದ್ದು ಅದರಿಂದ ಪ್ರೂವ್ ಆಯಿತು. ನಜೀರ್ ನರ್ರಾ ಕುಟುಂಬದ ಅಪಾರ್ಟ್ಮೆಂಟ್ಗೆ ಹೋಗಿ ಶಶಿಕಲಾ ಮತ್ತು ಅನೀಶ್ನನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಎಂಬುದಕ್ಕೆ ಇದು ಬಲವಾದ ಸಾಕ್ಷಿ ಅಂತ ಬರ್ಲಿಂಗ್ಟನ್ ಕೌಂಟಿ ಪ್ರಾಸಿಕ್ಯೂಟರ್ ಆಫೀಸ್ನ ಲೆಫ್ಟಿನೆಂಟ್ ಸ್ಪಷ್ಟಪಡಿಸಿದ್ದಾರೆ. ಈಗ ಸಾಕ್ಷ್ಯ ಸಿಕ್ಕಿದೆ, ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ಆದರೆ ಹಂತಕನನ್ನು ಭಾರತದಿಂದ ಅಮೆರಿಕಕ್ಕೆ ಕರೆತರೋದು ಈಗ ಉಳಿದಿರೋ ಕೆಲಸ. ನ್ಯೂಜೆರ್ಸಿ ಗವರ್ನರ್ ಫಿಲ್ ಮರ್ಫಿ ಕಳೆದ ವಾರವಷ್ಟೇ ಅಮೆರಿಕದಲ್ಲಿರುವ ಭಾರತದ ರಾಯಭಾರಿ ವಿನಯ್ ಕ್ವಾತ್ರಾ ಅವರಿಗೆ ಪತ್ರ ಬರೆದಿದ್ದಾರೆ. ಹಂತಕನನ್ನು ಅಮೆರಿಕಕ್ಕೆ ಕರೆತರೋಕ್ಕೆ ಭಾರತ ಸರ್ಕಾರ ನಮಗೆ ಸಹಾಯ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಭಾರತ ಮತ್ತು ಅಮೆರಿಕದ ನಡುವೆ ಅಪರಾಧಿಗಳ ಹಸ್ತಾಂತರ ಒಪ್ಪಂದ ಇದೆ. ಇದರ ಅನ್ವಯ ವಿದೇಶಾಂಗ ಸಚಿವಾಲಯ ಮತ್ತು ಗೃಹ ಸಚಿವಾಲಯ ಜೊತೆಗೂಡಿ ಈ ಪ್ರಕ್ರಿಯೆಯನ್ನು ನಡೆಸಬೇಕಿದೆ. ಪೊಲೀಸ್ ಠಾಣೆಯ ಗೋಡೆಯ ಮೇಲೆ ಶಶಿಕಲಾ ಮತ್ತು ಸ್ಕೂಲ್ನ ಯೂನಿಫಾರ್ಮ್ನಲ್ಲಿದ್ದ ಪುಟ್ಟ ಅನೀಶ್ನ ಫೋಟೋಗಳನ್ನ ಹಾಕಲಾಗಿತ್ತು. ಪ್ರತಿದಿನ ಆ ಫೋಟೋಗಳನ್ನ ನೋಡ್ತಾ ಇವರಿಗೆ ನ್ಯಾಯ ಕೊಡಿಸಲೇಬೇಕು ಅಂತ ಅಧಿಕಾರಿಗಳು ಶಪಥ ಮಾಡಿದರು. 8 ವರ್ಷಗಳ ಪ್ರಯತ್ನಕ್ಕೆ ಈಗ ಫಲ ಸಿಗುವ ಸಮಯ ಬಂದಿದೆ. ಈಗ FBI ಸಾರ್ವಜನಿಕರ ಸಹಾಯ ಕೋರಿದೆ. ನಜೀರ್ ಎಲ್ಲಿದ್ದಾನೆ ಅನ್ನೋ ಬಗ್ಗೆ ಖಚಿತ ಮಾಹಿತಿ ಕೊಟ್ಟವರಿಗೆ $50,000 ಬಹುಮಾನ ಕೊಡೋದಾಗಿ ಘೋಷಣೆ ಮಾಡಿದ್ದಾರೆ. ನ್ಯಾಯಕ್ಕೆ ಯಾವುದೇ ಗಡಿಗಳು ಅಡ್ಡಿಯಾಗಬಾರ್ದು ಅನ್ನೋದು ಎಲ್ಲರ ಆಶಯ.